ಕೆನರಾ ಬ್ಯಾಂಕ್ ಎಲ್ಲ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲೇ ಭಾರತ ದೇಶದಲ್ಲಿ ಲೆಕ್ಕ ಮಾಡಿಕೊಂಡ್ರೆ ಪೌರ ಕಾರ್ಮಿಕರು ಬಂದು ತುಂಬ ಇಂಪಾರ್ಟೆಂಟ್. ಪೌರ ಕಾರ್ಮಿಕರಂದರೆ ನಾವು ತಿಂದಿದ್ದು ನಾವು ಏನೇನು ಮಾಡಿದ್ದೀವಿ ಎಲ್ಲ ಆಚೆ ಹಾಕಿದ್ರೆ ಅದನ್ನು ತೊಗೊಂಡೋಗಿ ಅದನ್ನು ಸರ್ಟಿಫಿಕೇಷನ್ ಮಾಡಿ ಬೇರ್ಪಡಿಸಿ ಅದನ್ನು ತೊಗೊಂಡೋಗಿ ಲಾರಿಗೆ ಹಾಕಿ ಲಾರಿಯಿಂದ ಆಚೆ ಹಾಕಿ ಮಾಡುವಂಥವ್ರು ಪೌರ ಕಾರ್ಮಿಕರು. ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಅವರು ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಮ್ಮ ನಗರವಾಸಿಗಳಿಗೆ ಬಂದು ದೇವರ ಸಮಾನರು ಪೌರ ಕಾರ್ಮಿಕರು. ಅವರಿಗೆ 2017ರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಣ್ಣ ಅವರು ಆವತ್ತು ಪೌರ ಕಾರ್ಮಿಕರಿಗೆ ನೇಮಕಾತಿ ಮಾಡಿ ಅವರನ್ನು ಪರ್ಮನೆಂಟ್ ಮಾಡಿಕೊಂಡ್ರು. ಅದೇ ಸಿದ್ದರಾಮಣ್ಣ ಅವರು ಇವತ್ತು ಮುಖ್ಯಮಂತ್ರಿಯಾಗಿ ಇವತ್ತೂ ಅಷ್ಟೇ ನಮ್ಮ ಪೌರ ಕಾರ್ಮಿಕರನ್ನು ನೇಮಕಾತಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇವತ್ತು ನಮ್ಮ ಕೋಲಾರ ತಾಲೂಕಿಗೆ 43 ಜನ ಹೈಯೆಸ್ಟ್ ಕೋಲಾರ, ಯಾಕಂದರೆ ದೊಡ್ಡದು ಸಿಟಿ, ಯಾಕಂದರೆ ಇದು 1,20,000 ಚಿಲ್ಲರೆ ಓಟ್ ಇರುವಂಥದ್ದು ಟೌನ್. ನಮ್ಮದು ಟೋಟಲ್ ಓಟ್ಸು ಎಂಟೈರ್ ಜಿಲ್ಲೆಯಲ್ಲಿ ಹೈಯೆಸ್ಟ್ ಓಟ್ ಇರುವಂಥದ್ದು ಕೋಲಾರ ತಾಲೂಕು, 2.5 ಲಕ್ಷ ಓಟ್ ಇರುವಂಥದ್ದು ಕೋಲಾರ ತಾಲೂಕು. ಅದರಿಂದ ಇವತ್ತು ಕೋಲಾರ ಕ್ಷೇತ್ರ ಅಸೆಂಬ್ಲಿ ಕ್ಷೇತ್ರ ವೋಟರ್ಸ್ ತಾಲೂಕು ಲೆಕ್ಕ ಮಾಡಿಕೊಂಡ್ರೆ ಜಾಸ್ತಿ ಬರುತ್ತೆ ವೋಟರ್ಸ್. ಅಸೆಂಬ್ಲಿ ಕ್ಷೇತ್ರ 2.5 ಲಕ್ಷ ವೋಟರ್ಸ್ ಇದ್ದಾರೆ. ಅದರಿಂದ ಇವತ್ತು ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶವನ್ನು ಕೊಟ್ಟು ಜಿಲ್ಲಾಧಿಕಾರಿಗಳು, ನಾವು, ಆಮೇಲೆ ನಮ್ಮ ಕಮಿಷನರು, ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರು, ಇಂಪಾರ್ಟೆಂಟು ನಗರಸಭೆ ಅಧ್ಯಕ್ಷರು ತುಂಬ ಇದರ ಬಗ್ಗೆ ಅವರು PD ಜೊತೆ ಕಾನ್ವರ್ಸೇಷನ್ ಮಾಡಿಕೊಂಡು ಮಾತಾಡಿ ಅವ್ರನ್ನ ಕನ್ವಿನಿಯನ್ಸ್ ಮಾಡಿ ಜಲ್ದಿ ಆದೇಶಗಳು ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಎಲ್ಲ ತಾಲೂಕುಗಳಲ್ಲಿ ಕಮ್ಮಿ ಇದೆ, ಆದರೆ ಕೋಲಾರ ತಾಲೂಕಲ್ಲಿ ಮಾತ್ರ ಜಾಸ್ತಿ, ಯಾಕಂದರೆ ದೊಡ್ಡದಲ್ವ ತಾಲೂಕು. ಆದ್ದರಿಂದ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಸಂತೋಷ ಆಗಿದೆ. ಮಿಕ್ಕಿದವರು ಇನ್ನೂ ಇರುವಂಥ ಬ್ಯಾಲೆನ್ಸ್ ಏನಿದೆಯೋ ಅವ್ರಿಗೂ ಮುಂದಿನ ದಿನಗಳಲ್ಲಿ ನಮ್ಮ ಸಿದ್ದರಾಮಣ್ಣ ಅವರು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಮಾಡ್ತಾರೆ. ಒಳ್ಳೆಯದಾಗಿದೆ, ಸಂತೋಷ. ಇವತ್ತು ನಾನು ಇವತ್ತೇ ಫಸ್ಟು ಜಿಲ್ಲಾಧಿಕಾರಿಗೆಲ್ಲ ಮೀಟ್ ಮಾಡಿದ್ದೆ. ಇವತ್ತೇ ನಾನು ಈ ಪೌರ ಕಾರ್ಮಿಕರ ವಿಚಾರದಲ್ಲಿ ಹೋಗಿ ಮೀಟ್ ಮಾಡಿದ್ವಿ. ಒಳ್ಳೆಯವರು ಇದ್ದಾರೆ, ನೋಡೋಣ ಇನ್ನೂ ಸ್ವಲ್ಪ ದಿವಸ ಅವರು ಕೆಲಸ ಮಾಡ್ತಾರೆ. ಒಳ್ಳೆ ಬುದ್ಧಿವಂತರಿದ್ದಾರೆ. ಆಮೇಲೆ ಜಿಲ್ಲಾಧಿಕಾರಿಗಳು ಮೊದಲು ನಮ್ಮ ಕೋಲಾರಲ್ಲಿ ಕಾಲೇಜಲ್ಲಿ ಕೆಲಸ ಮಾಡಿದ್ದಂಥವ್ರು 8 ವರ್ಷಗಳ ಕಾಲ ಇಲ್ಲಿ ಟೀಚರಾಗಿ ಕೆಲಸ ಮಾಡಿದ್ದಾರೆ. ಅವರು 4 ವರ್ಷ 8 ವರ್ಷ ಕೋಲಾರ ಜಿಲ್ಲೆಯಲ್ಲಿ 8 ವರ್ಷ ಮಾಡಿದ್ದಾರೆ. ಚಿಂತಾಮಣಿ ಮಾಡಿದ್ದಾರೆ, ಕೋಲಾರಲ್ಲಿ ಮಾಡಿದ್ದಾರೆ. ಅವರು ಈ ಎಲೆಕ್ಷನ್ ಟೈಮಲ್ಲಿ ಜವಾಬ್ದಾರಿ ತೊಗೊಂಡೆಲ್ಲ ಮಾಡಿದ್ದಾರೆ. ಒಳ್ಳೆ ಐಡಿಯಾ ಇದೆ, ಬುದ್ಧಿವಂತರು, ವಿದ್ಯಾವಂತರು. ಅದರಲ್ಲೂ ಅವರು ಮೊದಲು ಟೀಚರಾಗಿ ಕೆಲಸ ಮಾಡಿದ್ದಂಥವ್ರು. ಎಷ್ಟೋ ಜನ ಮಕ್ಕಳನ್ನು ಎಂಥ ಬುದ್ಧಿವಂತರು ಟೀಚರ್ ಹತ್ರ ಈ ಹುಡುಗರು ಹೆಂಗಿರ್ತಾರೆ ಅಂತ ಗೊತ್ತಲ್ಲ, ಎಲ್ಲ ನೋಡಿದ್ದಾರೆ. ಒಳ್ಳೆ ಅಧಿಕಾರಿಗಳ CEO ಆ್ಯಂಡ್ DC ಇಬ್ಬರೂ ಒಳ್ಳೆಯವರಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರ ಜೊತೆಲಿ ನಾವು ಒಗ್ಗಟ್ಟಾಗಿ ಇಟ್ಕೊಂಡು ನಾವೆಲ್ಲ ಏನು ಬೇಕೋ ಕೆಲಸ ಮಾಡಿಸ್ತೀವಿ.